ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಮತ್ತೊಂದು ರೆಸಿಪಿ ಮಸಾಲ ಬ್ರೆಡ್ ಟೋಸ್ಟು ಅಯ್ಯಂಗಾರ್ ಬೇಕ್ರಿ ಶೈಲಿನಲ್ಲಿ ಮಾಡ್ಕೊಳ್ಳೋಣ. ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ. ಮಾಡೋದು ತುಂಬಾ ಸುಲಭ. ಬನ್ನಿ ತಡ ಮಾಡ್ತೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ಸಾಸಿವೆ ಮತ್ತು ಜೀರಿಗೆ ಎರಡು ಸ್ವಲ್ಪ ಅರಳಿದ್ದಾದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಬ್ರೌನ್ ಆಗಬಾರ್ದು, ಬೇಯಬೇಕಷ್ಟೇ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 1-2 ನಿಮಿಷ ಬಿಟ್ಟು ಒಂದು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ಹಾಕ್ಕೊಂಡ ತಕ್ಷಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಟೋಟಲ್ ಕ್ವಾಂಟಿಟಿಗೆ ಎಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ತಕ್ಕನಾಗಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗನೆ ಬೆಂದೋಗುತ್ತೆ. ನೋಡಿ, ಈ ರೀತಿ ಗೊಜ್ಜು ಥರ ಹಾಕಬೇಕು. ಅಲ್ಲಿ ತನಕ ಇದನ್ನು ಬೇಯಿಸಬೇಕಾಗುತ್ತೆ. ಇದು ಚೆನ್ನಾಗಿ ಬೆಂದಾದಮೇಲೆ ಇದಕ್ಕೆ ಕ್ಯಾಬೇಜನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಲೆಕೋಸು ಇದನ್ನು ಒಂದು 3 ನಿಮಿಷ ಫ್ರೈ ಮಾಡಿ ಆದಮೇಲೆ ತುರಿದಿರ್ತಕ್ಕಂಥ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಹೆಚ್ಚಿರ್ತಕ್ಕಂಥದ್ದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾ ಹೋಗೋಣ. ಸಾಲ್ಟ್ ಆಲ್ರೆಡಿ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಉಳಿದಿರ್ತಕ್ಕಂಥ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಮೊದಲೇದಾಗಿ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಇಲ್ಲಿ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲ ಪೌಡರ್ ಹಾಕಿದ್ಮೇಲೆ ರೆಸಿಪಿನ ಸ್ಕಿಪ್ ಮಾಡಬೇಡಿ. ಮತ್ತೆ 2 ಐಟಮ್ ಹಾಕ್ಕೊಳ್ಳೋದು ಬಾಕಿ ಇದೆ, ಹಾಗಾಗಿ ಫುಲ್ ರೆಸಿಪಿನ ನೋಡಿ. ಇರೋದೇ 3 ನಿಮಿಷ, ಆರಾಮಾಗಿ ನೋಡ್ಬೋದು. ಈಗ ನೋಡಿ, ಖಾರದ ಪುಡಿ ಹಾಗೆಯೇ ಇದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ, ನೋಡಿಕೊಂಡು ಖಾರಕ್ಕೆ ತಕ್ಕನಾಗೆ ಖಾರದ ಪುಡಿ ಸೇರಿಸ್ಕೊಳ್ಳಿ. ಜೀರಿಗೆನ ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೆ, ಅದನ್ನು ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಜೊತೆ ನೀಟಾಗಿ ಹೊಂದ್ಕೋಬೇಕು. ಇದಾದಮೇಲೆ ಮತ್ತೆ 2 ಐಟಮ್ ಇದಕ್ಕೆ ಸೇರಿಸ್ಕೋಬೇಕಾಗಿರುತ್ತೆ, ಹಾಗಾಗಿ ಫುಲ್ ರೆಸಿಪಿನ ಕರೆಕ್ಟಾಗಿ ನೋಡ್ಕೊಳ್ಳಿ. ಆವಾಗಲೇ ಪ್ರಾಪರ್ ಟೇಸ್ಟ್ ಅನ್ನೋದು ನಿಮಗೂ ಸಹ ಬರುತ್ತೆ. ನಾವು ಅಯ್ಯಂಗಾರ್ ಬೇಕ್ರಿಯಲ್ಲಿ ತಿಂದಾಗ ಯಾವ ರೀತಿ ಟೇಸ್ಟ್ ಕೊಡುತ್ತೆ ನೋಡಿ, ಅದೇ ರೀತಿ ಇರುತ್ತೆ. ಮನೇಲಿ ಮಾಡುವಾಗ ಏನಂದರೆ ಕೆಲವ್ರು ಖಾರ ಕಮ್ಮಿ ತಿಂತಾರಲ್ಲ, ಅದು ಒಂದು ಆಪ್ಷನ್ ನಮ್ಮ ಕೈಯಲ್ಲಿರುತ್ತೆ. ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೊಬೋದು. ನೋಡಿ, ಈಗ ಚಾಟ್ ಮಸಾಲ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಟೊಮೊಟೊ ಕೆಚಪ್ನ ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಹಾಕ್ಕೊಂಡು ಒಗ್ಗರಣೆ ಜೊತೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಈ ಒಂದು ಸ್ಟಫಿಂಗ್ ಏನಿದೆ ರೆಡಿ ಆಗೋಯಿತು. ಇದನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ಸು ನೋಡೋಣ. ಒಂದು ತವನ ಕಾಯ್ಲಿಕ್ಕಿಟ್ಟಿದ್ದೆ. ಈಗ ಅದರ ಮೇಲಿಂದ ಬೆಣ್ಣೆ ಅಥವಾ ತುಪ್ಪದಿಂದ ಮಾಡ್ಕೋಬೇಕಾಗತ್ತೆ. ನಮ್ಮ ಮನೇಲಿ ಬೆಣ್ಣೆ ಖಾಲಿ ಆಗಿದ್ದರಿಂದ ನಾನು ತುಪ್ಪನೇ ಹಾಕಿಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ಅದರ ಮೇಲಿಂದ ಬ್ರೆಡ್ ಸ್ಲೈಸಸ್ನ 2 ಪೀಸ್ ಇಟ್ಟಿದ್ದೀನಿ. ಒಂದು ಕಡೆ ಇದು ಬೇಯಲಿ. ಇದಾದ ನಂತರ ಇದನ್ನು ಇನ್ನೊಂದು ಕಡೆನೂ ಟರ್ನ್ ಮಾಡಿಕೊಂಡು ಅದ್ರ ಮೇಲಿಂದ ಮತ್ತೆ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೋಬೇಕಾಗತ್ತೆ. ಒಂದು ಸೈಡ್ ಬೆಂದಾದಮೇಲೆ ಇದನ್ನು ಇನ್ನೊಂದು ಬದಿಯಲ್ಲೂ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡ್ಬಿಟ್ಟು ಈಗ ಎರಡನ್ನೂ ಟರ್ನ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಸ್ಟಫಿಂಗು, ಅದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ಫುಲ್ಲಾಗಿ ಫಿಲ್ ಮಾಡಿ 2 ಪೀಸಸ್ಗೂ ಈ ರೀತಿ. ಏನು ಸ್ಟಫಿಂಗು ಕಡಿಮೆ ಹಾಕ್ಕೋಬೇಡಿ, ಚೆನ್ನಾಗಾಗೋದಿಲ್ಲ. ಫುಲ್ಲಾಗಿ ಹಾಕ್ಕೋಬೇಕಾಗತ್ತೆ. ಈಗ ಮಾಡ್ಕೊಂಡಾದಮೇಲೆ ಇದನ್ನು ಮಣೆ ಮೇಲೆ ಇಟ್ಕೊಂಡು ಯಾವ ರೀತಿ ಬೇಕು, ಯಾವ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು, ಅಥವಾ ಇದೇ ರೀತಿ ತಿಂದರೂ ಆಯಿತು. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಸೇಮ್ ಬೇಕ್ರಿಯಲ್ಲಿ ಹೇಗೆ ಕೊಡ್ತಾರೆ ನೋಡಿ, ಅದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಖುಷಿಯಾಗಿ ತಿಂದ್ಕೊಳ್ಳಿ. ಥ್ಯಾಂಕ್ ಯು.